ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಹೇಗಿದ್ದೀರಾ? ನಾವು ಕೊಡುವಂಥ ಟಿಪ್ಸ್ ಸುಮಾರು ಜನಕ್ಕೆ ವರ್ಕ್ ಆಯಿತು ಅಂತ ಹೇಳಿ ನೀವು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರ್ತೀರಾ. ತುಂಬ ಹೃದಯದ ಅಭಿಮಾನ ನಿಮ್ಮ ಬಗ್ಗೆ. ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆಲ್ರೆಡಿ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾನು ಮೊದಲಿಗೆ ಹೇಳೋ ವಿಷಯ ಏನು ಅಂತಂದರೆ, ನಾವು ಹಣ ಗಳಿಸ್ತೀವಿ, ಗಳಿಸಿದ ಹಣ ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಹಣ ಅಂತಂದರೆ ಏನು? ಅದು ಒಂದು ಎನರ್ಜಿ, ಒಂದು ಶಕ್ತಿ, ಒಂದು ರೀತಿಯಲ್ಲಿ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಂದರೆ ನಾವು ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಅರ್ಥನೇ ಇಲ್ಲದೆ ಹೋಗುತ್ತಲ್ವ. ಅಂದರೆ ನಾವು ಖರ್ಚು ಮಾಡಿದಾಗ ಅದು ನಮಗೆ ಮತ್ತೆ ಸಂಪಾದಿಸೋ ಒಂದು ದಾರಿ ಬೇಕಾಗತ್ತೆ. ಇಲ್ಲ ಅಂತಂದರೆ ಹೋಗಿದ ಹಣ ಹೋಗ್ತಾನೆ ಇರುತ್ತಲ್ವ. ಸೊ ಹಣ ಖರ್ಚು ಮಾಡಬೇಕಾದ್ರೆ ಯಾವ ಥರ ನೀವು ಖರ್ಚು ಮಾಡಬೇಕು ಅಂತಂದಾಗ, ಒಂದು ನೋಟ್ ಏನಿರುತ್ತೆ, ಈಗ ಸದ್ಯಕ್ಕೆ ಭಾರತದಲ್ಲಿ ಹೈಯೆಸ್ಟ್ ಡಿನಾಮಿನೇಷನ್ ಇದೇ ನೋಟ್ ಅಲ್ವಾ. ನಾವೇನು ಮಾಡ್ತೀವಿ, ಒಂದೊಂದು ಸತಿ ಹೀಗೆ ಕೊಡ್ತೀವಿ, ಆಯಿತಾ, ಇನ್ನೊಂದು ಸತಿ ಹೀಗೆ ಕೊಡ್ತೀವಿ, ಅಥವಾ ಹೀಗೇಗೋ ಕೊಡ್ತೀವಿ, ಅಥವಾ ಒಂದೊಂದು ಸತಿ ಮುದುರ್ಬಿಟ್ಟು ಕೊಡ್ತೀವಿ. ಇಲ್ಲ, ನೀವು ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕಾದ್ರೂ ಇದನ್ನು ನೀಟಾಗಿ ಇಟ್ಕೋಬೇಕು. ಮತ್ತು ಯಾರಿಗಾದರೂ ಕೊಡಬೇಕಾದ್ರೆ ನಿಮ್ಮ ಕಡೆ ಫೋಲ್ಡ್ ಮಾಡಿ, ಅಂದರೆ ನಿಮ್ಮ ಕಡೆ ಫೋಲ್ಡ್ ಆಗಿರಬೇಕು. ಈ ನೋಟ್ ಏನಿದೆ ಇದು ನಿಮ್ಮ ಕಡೆ ಫೋಲ್ಡ್ ಆಗಿ ಹೀಗೆ ಕೊಡಬೇಕಾಗತ್ತೆ. ನೀವು ಕೊಟ್ಟಾಗ ಅವರು ರಿಸೀವ್ ಮಾಡ್ಕೋತಾರೆ. ಸೊ ಕೊಡೋದು ಆ ಥರ. ನೀವು ಹಣವನ್ನು ಗಳಿಸಬೇಕಾದ್ರೆ ಬಹುಶಃ ಈ ವಿಡಿಯೋ ನೋಡಿದರೆ ಅವ್ರ ಕಡೆ ಫೋಲ್ಡ್ ಆಗಿ ನೋಟನ್ನು ಕೊಡ್ತಾರೆ. ಆದರೆ ನೀವು ಈಸ್ಕೊಂಡ ಹಣ ನಿಮಗೆ ಮತ್ತೆ ಅದು ಹೆಚ್ಚಾಗಬೇಕು, ನೀವು ಕೊಟ್ಟ ಹಣ ನಿಮಗೆ ಅದು ಮಲ್ಟಿಪ್ಲೈ ಆಗಿ ಬರಬೇಕು, ದ್ವಿಗುಣವಾಗಿ ತ್ರಿಗುಣವಾಗಿ ಬರಬೇಕು ಅಂದಾಗ 708 708 ಅನ್ನೋ ಸ್ವಿಚ್ ನಂಬರನ್ನು ನೀವು ಚಾಂಟ್ ಮಾಡಿ. 708 ಚಾಂಟ್ ಮಾಡಿಬಿಟ್ಟು ಒಂದು 3, 5, 10 ನಿಮ್ಗೆ ಎಷ್ಟಿಷ್ಟ ಬರುತ್ತೋ, 11, 12 ಅಥವಾ ಲೆಕ್ಕ ಇಲ್ಲದೆ ಸುಮ್ಮನೆ ಒಂದಷ್ಟು ಸತಿ 708 ಅಥವಾ 708 708 ಅಂತ ಹೇಳಿಬಿಟ್ಟು ಈಸ್ಕೊಳ್ಳೋದು ನೀವು ಹೀಗೆ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಆಮೇಲೆ ಅದನ್ನು ನಿಮ್ಮ ವಾಲೆಟಲ್ಲೋ ಕ್ಯಾಶ್ ಬಾಕ್ಸಲ್ಲೋ ಎಲ್ಲಿಡ್ತೀರೋ ಇಡಿ. ಸೊ ಇದು ಒಂದು. ಮತ್ತು ನಿಮಗೆ ಹಣ ನಿಮಗೆ ಬರ್ತಾ ಇರಬೇಕು, ಖರ್ಚು ಮಾಡಲೇಬೇಕಾಗತ್ತೆ. ಖರ್ಚು ಮಾಡೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಖರ್ಚು ಮಾಡಬೇಕು. ಆದರೆ ಹಣ ನಿಮಗೆ ಬರಬೇಕು ಅಂದಾಗ ಒಂದು ಹಣ ಮಾಡೋ ಅಂಥ ಒಂದು ಲಕ್ಕಿ ಚಾಮ್ ಅಂತ ಏನು ಹೇಳ್ತೀವಿ, ಮನಿ ಲಕ್ಕಿ ಚಾಮ್ ಅಂತ ಏನು ಹೇಳ್ತೀವಿ, ಅದನ್ನು ನಾನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಎಲ್ಲ ನಿಮ್ಮ ಹತ್ರ ಇರೋ ವಿಷಯನೇ ಬಿಡಿ, ಇಲ್ಲದೆ ಇರೋದು ಯಾವುದೂ ಇಲ್ಲ. ಸೊ ಈ ನೋಟನ್ನು ಪಕ್ಕಕ್ಕೆ ಇಡ್ತೀನಿ ನೋಡಿ. ಈ ಥರ ಒಂದು ಬೆಳ್ಳುಳ್ಳಿನ ತಗೊಳ್ಳಿ. ಬೆಳ್ಳುಳ್ಳಿ ತಗೊಂಡು ಅದರಲ್ಲಿ ಒಂದು ಕಾಯಿನ್, ಯಾವುದೇ ಡಿನಾಮಿನೇಷನ್ ಆಗಲಿ, ಅದನ್ನು ಹೀಗೆ ಅಂದರೆ ಸ್ವಲ್ಪ ಜೋರಾಗಿ ಒತ್ತಿದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಹೀಗೆ ಇಟ್ಬಿಟ್ಟು ನೋಡಿ, ಅದು ಹಾಗೆ ನಿಂತ್ಕೊಂಡಿದೆ ಅಲ್ವಾ. ಇದು ನಿಂತ ನಂತರ ಒಂದು ಅಲ್ಯೂಮಿನಿಯಂ ಫಾಯಿಲನ್ನು ತಗೊಳ್ಳಿ. ಒಂದು ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡು ಈ ಒಂದು ಕಾಸು ಏನು ನೀವು ಇದರಲ್ಲಿ ಬೆಳ್ಳುಳ್ಳಿನಲ್ಲಿ ಇಟ್ಟಿರ್ತೀರ ಅದನ್ನು ಇಟ್ಬಿಟ್ಟು ಸಿನಮನ್ ಪೌಡರ್ ಇರುತ್ತೆ, ಅದರ ಮೇಲೆ ಸಿನಮನ್ ಪೌಡರ್ ಚಿಮುಕಿಸ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅಲ್ಯೂಮಿನಿಯಂ ಫಾಯಿಲ್ನ ಫೋಲ್ಡ್ ಮಾಡಿಬಿಟ್ಟು ಈ ಒಂದು ಮಂತ್ರವನ್ನು ಹೇಳಿ. ಮನಿ ಚಾಮ್, ಮನಿ ಲಕ್ಕಿ ಚಾಮ್, ನಾನು ನಿನಗೆ ಏನನ್ನು ಆಜ್ಞಾಪಿಸುತ್ತೇನೆ, ಏನನ್ನು ವಿಜ್ಞಾಪಿಸುತ್ತೇನೆ, ಏನನ್ನು ಬೇಡಿಕೊಳ್ಳುತ್ತೇನೆ ಅಂದರೆ ನನ್ನ ಎಲ್ಲ ಆರ್ಥಿಕ ದಾರಿಗಳನ್ನು ನೀನು ಹದವಾಗಿ ತೆರೆದು ನನಗೆ ಕ್ಲಿಯರ್ ಮಾಡಿಕೊಡು. ನನಗೆ ಇದರಲ್ಲಿ ಸೀದಾ ಹೋಗುವಂಥ ಒಂದು ದಾರಿಯನ್ನು ನೀನು ನನಗೆ ತೆರೆದಿಡು. ಮತ್ತು ನಾನು ಖರ್ಚು ಮಾಡುವ ಎಲ್ಲ ಹಣ ನನಗೆ 55 ಪಟ್ಟು ನನಗೆ ವಾಪಸ್ ಬರಬೇಕು. ಮಲ್ಟಿಪ್ಲೈಡ್ ಬೈ 5, ನಾನು ಖರ್ಚು ಮಾಡೋ ಎಲ್ಲ ಹಣ 55 ಟೈಮ್ಸ್ ಮಲ್ಟಿಪ್ಲೈಡ್ ನನಗೆ ವಾಪಸ್ ಬರಬೇಕು. ಅಂದರೆ ನಾನು 1 ರೂಪಾಯಿ ಖರ್ಚು ಮಾಡಿದ್ರೆ 55 ರೂಪಾಯಿ ನನಗೆ ವಾಪಸ್ ಬರಬೇಕು. 1,000 ರೂಪಾಯಿ ಖರ್ಚು ಮಾಡಿದ್ರೆ 55,000 ರೂಪಾಯಿ ನನಗೆ ಬರಬೇಕು. ಹೀಗೆ ನೀವು ಹೇಳಿಬಿಟ್ಟು ಅದನ್ನು ಕೈಯಲ್ಲಿ ಇಟ್ಕೊಂಡು, ಅದು ಪ್ರೇಯರ್, ಅದನ್ನು ಸ್ವಲ್ಪ ಹೊತ್ತು ಹೇಳಿ. ಇದರಲ್ಲಿ ಏನಾಗತ್ತೆ ಅಂತಂದರೆ, ಯಾವುದಾದ್ರೂ ಮನಿ ಬ್ಲಾಕ್ ಇದ್ದರೆ ನಿಮಗೆ ಈ ಬೆಳ್ಳುಳ್ಳಿ ಅದನ್ನು ಕ್ಲಿಯರ್ ಮಾಡುತ್ತೆ. ಮತ್ತು ಈ ಚಕ್ಕೆ ಪುಡಿ, ಸಿನಮನ್ ಪೌಡ್ರ್ ಏನು ಹಾಕಿದ್ದೀವಿ ಅದು ಆ ಒಂದು ಹಣವನ್ನು ನಿಮ್ಮ ಕಡೆ ಆಕರ್ಷಿಸುತ್ತೆ.
ಹಣ ಬರಬೇಕು ನಿಮಗೆ ಅನ್ನೋದಕ್ಕೆ ಕಾಯಿನನ್ನು ಇಟ್ಟಿದ್ದೀವಿ. ಇದು ಹೀಗೆ ಇಟ್ಕೊಂಡು ನೀವು ಒಂದು 11ರಿಂದ 28 ಬಾರಿ ಎಷ್ಟು ಬಾರಿ ಬೇಕೋ ಹೇಳಿ. ಯಾವತ್ತು ಮಾಡಬೇಕು ಅಂದಾಗ ನೀವು ಯಾವತ್ತು ಬೇಕಾದ್ರೂ ಮಾಡ್ಬೋದು. ಭಾನುವಾರ, ಶುಕ್ರವಾರ, ಶನಿವಾರ ನೀವು ಯಾವತ್ತು ಬೇಕಾದ್ರೂ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು. ಮಾಡಿಬಿಟ್ಟು ಇದನ್ನು ಒಂದು 2ರಿಂದ 3 ನಿಮಿಷ ಆದರೂ ಕೈಯಲ್ಲಿ ಇಟ್ಕೊಂಡು ಈ ಮನಿ ಚಾಮ್, ಮನಿ ಲಕ್ಕಿ ಚಾಮ್, ನಾನು ನಿನಗೆ ಆಜ್ಞಾಪಿಸುತ್ತೇನೆ, ವಿಜ್ಞಾಪಿಸುತ್ತೇನೆ, ಬೇಡಿಕೊಳ್ಳುತ್ತೇನೆ, ನನ್ನ ಆರ್ಥಿಕ ಹಾದಿಯನ್ನು ನೀನು ಸಲೀಸು ಮಾಡು, ತೆರೆದಿಡು, ನಾನು ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿ ನನಗೆ 55 ಮಟ್ಟಿಗೆ ದ್ವಿಗುಣವಾಗಿ ತ್ರಿಗುಣವಾಗಿ 55 ಮಟ್ಟಕ್ಕೆ ನನಗೆ ಬರಬೇಕು ಅಂತ ಹೇಳಿಬಿಟ್ಟು ಇದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಒಂದು ವಾರ ಅದು ಹಾಗೇ ಇರಲಿ. ಒಂದು ವಾರದ ನಂತರ ನೀವೇನು ಮಾಡಬೇಕು ಅಂತಂದರೆ, ಬೆಳ್ಳುಳ್ಳಿನ ಎಲ್ಲಿಂದ ಬಂತದು? ಪ್ರಕೃತಿಯಿಂದ ಬಂತು, ಭೂಮಿ ತಾಯಿಯಿಂದ ಬಂತು. ಭೂಮಿ ತಾಯಿಗೆ ವಾಪಸ್ ಸೇರಿಸ್ಬೇಕು. ನೀವು ಪಾಟ್ ಒಳಗಡೆ ಹಾಕ್ತಿರೋ ಅಥವಾ ಮರದ ಬುಡಕ್ಕೆ ಹಾಕ್ತಿರೋ, ನೀರಿಗೆ ಹಾಕ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ನೀರು ಅಂದಾಗ ಇದನ್ನು ಟಾಯ್ಲೆಟ್ ವಾಟ್ರಲ್ಲಿ ಫ್ಲಶ್ ಮಾಡಬೇಡಿ. ಎಲ್ಲಾದರೂ ಗಿಡದ ಬುಡಕ್ಕೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಡಿ, ಬೆಳ್ಳುಳ್ಳಿನ. ಆಮೇಲೆ ಈ ಅಲ್ಯೂಮಿನಿಯಂ ಫಾಯಿಲ್ ಏನಿರುತ್ತೆ ಅದರಲ್ಲಿ ನಿಮಗೆ ಚಕ್ಕೆ ಪುಡಿ ಇರುತ್ತಲ್ಲ, ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ನಿಮ್ಮ ಪರ್ಸ್ ಒಳಗಡೆ ಹಾಕ್ಕೊಳ್ಳಿ. ಮತ್ತು ಈ ಅಲ್ಯೂಮಿನಿಯಂ ಫಾಯಿಲನ್ನು ನೀವು ಬಿಸಾಕ್ಬಿಡಿ. ಅದನ್ನು ಸಾಧಾರಣವಾಗಿ ಕಸದ ಬುಟ್ಟಿ ಕೂಡ ಹಾಕ್ಬೋದು. ಕಾಯಿನನ್ನು ನಿಮ್ಮ ಪರ್ಸ್ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಏನಿದೆ ಇದರಲ್ಲಿ ಇಡಿ. ಸೊ ಇದನ್ನು ಇವಾಗ ನಾನು ಹೀಗೆ ಇಡ್ತಾ ಇದ್ದೀನಿ. ನಂತರ ನೀವು ನೋಡಿ, ನಾನು ಇದರೊಳಗಡೆ ಇಟ್ಟೆ. ನಂತರ ನೀವು ಅದನ್ನು ವಿಸರ್ಜನೆ ಮಾಡಬೇಕು. ಮತ್ತು ಫ್ರೆಶ್ ಆಗಿ ಮಾಡಿ. ನಿಮಗೆ ಬೇಕಾದ ಹಣ ನಿಮಗೆ ಬರುವ ತನಕ ಈ ಒಂದು ರಿಚುವಲನ್ನು ಪ್ರತಿ ವಾರ ಮಾಡಿ. ನೀವು ಯಾವತ್ತು ಶುರು ಮಾಡ್ತೀರೋ ಕರೆಕ್ಟಾಗಿ 7 ದಿನಕ್ಕೆ ಅದನ್ನು ವಿಸರ್ಜನೆ ಮಾಡಿ ಮತ್ತೆ ಫ್ರೆಶ್ ಆಗಿ ಶುರು ಮಾಡಿ. ಅಂದರೆ ಇವತ್ತು ನೀವು ಶುರು ಮಾಡಿದರೆ ಇವತ್ತು ಗುರುವಾರ ಅಂತ ಇಟ್ಕೊಳ್ಳಿ. ಬುಧವಾರಕ್ಕೆ ನೀವು ಅದನ್ನು ವಿಸರ್ಜನೆ ಮಾಡ್ತೀರಾ, ಮತ್ತು ಗುರುವಾರ ಫ್ರೆಶ್ ಆಗಿ ಮಾಡ್ತೀರಾ. ನಿಮಗೆ ಬರೋ ಹಣ, ನಿಮಗೆ ಬೇಕಾದ ಹಣ ಬರೋವರೆಗೂ ಮಾಡಿ. ಮತ್ತು ನಿಮಗೆ ಅದು ಒಂದು ಸತಿ ಓಪನ್ ಆಗಿಬಿಟ್ರೆ, ಆ ಲಕ್ಕಿ ಚಾಮಿಂದ ಆ ಒಂದು ದಾರಿ ಓಪನ್ ಆಗಿಬಿಟ್ರೆ ಬರ್ತಾನೆ ಇರುತ್ತೆ. ನಿಮಗೆ ನಿಲ್ಲಿಸಬೇಕು ಅಂದಾಗ ಆರಾಮವಾಗಿ ನೀವು ನಿಲ್ಲಿಸ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.